ಹೌದು, ಅವಳು ಒಬ್ಬಳು ಹೆಣ್ಣು. ಅವಳು ವಿಚ್ಛೇದಿತಳಾಗಿದ್ದಾಳೆ. ಅವಳು ಪ್ರೀತಿನ ಬಯಸ್ತಾಳೆ. ಆದರೆ ಅವಳಿಗೆ ಲಭಿಸಿದ್ದು ಮೌನ. ಸಮಾಜ ತಕ್ಷಣವೇ ಮುದ್ರೆ ಹಾಕಿಬಿಡುತ್ತೆ. ಓಹ್, ಅವಳಿಂದ ಆಗಿರಲಿಲ್ವಂತೆ, ಅವನು ಬಡವ ಅಂತ ಬಂದ್ಲಂತೆ, ಅವನು ಸರಿ ಇದ್ದ ಅಂತೆ, ಎಲ್ಲದಕ್ಕೂ ಅವಳೇ ಹೊಣೆ ಅಂತೆ. ಇದೆಲ್ಲವನ್ನ ಬೆರಳು ಮಾಡಿ ತೋರಿಸೋ ಸಮಾಜ ಯಾವತ್ತಾದರೂ ತಮ್ಮ ಮನೆಯಲ್ಲೂ ಹೆಣ್ಣು ಮಗಳಿದ್ದಾಳೆ ಅಂತ ಯೋಚಿಸಿದೆಯಾ? ಅಥವಾ ಯಾರಾದರೂ ಕೇಳಿದ್ರಾ ಅವಳ ಮನಸ್ಸಲ್ಲೇನಿತ್ತು, ಅವಳ ಒಂಟಿತನ ಹೇಗಿತ್ತು, ಅವಳ ನೋವೇನಿತ್ತು ಅಂತ? ಇಲ್ಲ, ಅವ್ರು ನೋಡೋದು ಬರೀ ವಿಚ್ಛೇದನದ ಛಾಯೆ. ಆದರೆ ಒಮ್ಮೆ ಯೋಚಿಸಿ ನೋಡಿ, ಅವಳು ಎಷ್ಟು ವರ್ಷ ಎಲ್ಲವನ್ನ ಮೌನವಾಗಿ ಸಹಿಸಿದ್ಲು ಅಂತ. ಅವಳ ನಗು ಎಷ್ಟು ದಿನ ಮಾಯವಾಗಿತ್ತು ಅಂತ. ಎಷ್ಟು ಸಲ ಅಳ್ತಾ ನಿದ್ರೆಗೆ ಜಾರಿದ್ಲು ಅಂತ. ಎಷ್ಟೋ ಬಾರಿ ಹಸಿವಿಂದ ಮಲಗಿದ್ಲು ಅಂತ. ಅವಳ ನಿರ್ಧಾರನ ಸಮಾಜ ಟೀಕಿಸ್ತು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅವಳು ವಿಚ್ಛೇದಿತಳಲ್ಲ, ಅವಳು ಬದುಕಿ ಉಳಿದವಳು ಅಂತ. ಹೊರಗಿನ ಪ್ರಪಂಚಕ್ಕೆ ತಾನು ಒಳ್ಳೆಯವನಂತ ಎದ್ದು ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದವನ ಜೊತೆ ಅವಳಿದ್ಲು ಅಂತ ಪ್ರತಿ ಸಲ ಕೀಳಾಗಿ ಕಾಣ್ತಿದ್ದವನು. ಅವಳಿಗೆ ಅವಳು ಬೆಳೆದ ಮನೇಲಿ ಗೌರವ ಇತ್ತು. ಆದರೆ ಅವನು ತೋರಿಸಿದ್ದು ನಿರ್ಲಕ್ಷ್ಯ, ಅಪಮಾನ. ಅವಳಿಗೆ ಪ್ರೀತಿ ಬೇಕಿತ್ತು, ಆದರೆ ಸಿಕ್ಕಿದ್ದು ಒಂಟಿತನ. ಅವಳಿಗೆ ಮೌಲ್ಯ ಬೇಕಿತ್ತು, ಆದರೆ ದೊರೆತದ್ದು ಮಾನಹಾನಿ. ಒಂದು ಕ್ಷಣದಲ್ಲಿ ಅವಳು ನಿರ್ಧಾರ ತಗೊಂಡ್ಳು, ಇಷ್ಟು ಸಾಕು, ನನ್ನನ್ನು ನಾನು ಉಳಿಸ್ಕೊಳ್ಬೇಕಾಗಿದೆ ಅಂತ. ಅವಳ ಈ ನಡೆಯ ಹಿಂದೆ ಸ್ವಾರ್ಥ ಇರಲಿಲ್ಲ, ತಾನು ತಾನಾಗಿ ಉಳಿಯುವ ಹೋರಾಟ. ಆದರೆ ಸೊಸೈಟಿ ಕೇಳ್ತದೆಯೇ? ಅವಳು ವಿಚ್ಛೇದಿತಳು ಅನ್ನೋ ಟ್ಯಾಗ್ ಮಾತ್ರ ಸದಾ ಅವಳೊಂದಿಗೆ. ಆತನಿಗೆ ಬೇರೊಂದು ಜೀವನದ ಅಗತ್ಯವಿಲ್ಲದಿರಬಹುದು, ಯಾಕಂದರೆ ಅವನು ಯಾರ ಜೀವನದಲ್ಲಿರಲು ಅರ್ಹನಲ್ಲ. ಆದರೆ ಅವಳ ಬದುಕು ಮಾತ್ರ ಪ್ರಶ್ನಾರ್ಥಕ ಅಲ್ವೇ? ಅವಳಿಗೂ ಕನಸುಗಳಿವೆ, ಅವಳಿಗೂ ಮನಸ್ಸಿದೆ, ಆಸೆ ಇದೆ, ಭಾವನೆ ಇದೆ. ಮನುಷ್ಯತ್ವದ ಬೆಲೆ ಗೊತ್ತಿಲ್ಲದವರ ನಡುವೆ ಸಿಲುಕಿ ಹೋದವಳವಳು. ಅವಳು ವಿಚ್ಛೇದಿತಳು ಎಂದು ದೂಷಿಸುವ ಸಮಾಜ ಒಂದು ಬಾರಿ ಅವಳು ಹೆಣ್ಣು, ಅವಳಿಗೂ ಮನಸ್ಸಿದೆ ಎಂಬುದನ್ನು ಯೋಚಿಸಬೇಕಲ್ಲ. ಹೌದು, ಈ ಸಮಾಜ ಹೇಗೆ ಅಂದರೆ, ಅದೇ ಸಮಾಜ ಬಂದು ಹೇಳುತ್ತೆ, ನೀನೊಬ್ಬಳು ಹೆಣ್ಣು, ನಿನಗೂ ನಿನ್ನ ಮುಂದಿನ ಜೀವನ ನೋಡು ಅನ್ನುತ್ತೆ. ಅದೇ ಸಮಾಜ ಯಾರಾದರೂ ಜೀವನ ಕೊಡೋಕ್ಕೆ ಬಂದರೆ ಅವಳನ್ನ ಮದುವೆ ಆಗ್ತೀಯಾ, ಅವಳು ಆಲ್ರೆಡಿ ಡಿವೋರ್ಸ್ಡ್ ಅಂತ ಏನೇನೋ ಗಾಸಿಪ್ ಶುರು ಮಾಡುತ್ತೆ. ಇದೇ ರೀ ನಮ್ಮ ಸಮಾಜ. ಅಲ್ಲೊಂಥರ ಇಲ್ಲೊಂಥರ ಮಾತಾಡೋ ಸಮಾಜ ಇದು. ಈ ಸಮಾಜಕ್ಕೋಸ್ಕರ ನಮ್ಮ ಖುಷಿನ ನಾವು ಹಾಳು ಮಾಡ್ಕೋಬೇಕಾ? ಇಲ್ಲ ಅಲ್ವಾ? ಇರೋದು 4 ದಿನದ ಜೀವನ. ಯಾರ ಜೀವನ ಎಲ್ಲಿವರೆಗೆ ಅನ್ನೋದು ಯಾರಿಗೂ ತಿಳಿದಿರಲ್ಲ. ಇರೋ ಅಷ್ಟು ದಿನ ನಮಗೋಸ್ಕರ ನಾವು ಬದುಕಬೇಕು. ನಮ್ಮ ಖುಷಿಗೋಸ್ಕರ, ನಮ್ಮ ನೆಮ್ಮದಿಗೋಸ್ಕರ ನಾವು ಬದುಕಬೇಕೇ ಹೊರತು ಮಾತಾಡೋ ಸಮಾಜಕ್ಕೋಸ್ಕರ ಅಲ್ಲ. ಇದು ಕೇವಲ ಕಾಲ್ಪನಿಕ ಅಲ್ಲ, ಕೆಲವೊಬ್ಬರ ಜೀವನದಲ್ಲಿ ಆಗುವಂಥ ನೈಜ ಘಟನೆ ಕೂಡ. ಎಲ್ಲರ ಜೀವನವೂ ಒಂದೇ ರೀತಿ ಇರಲ್ಲ. ಕೆಲವೊಬ್ಬರು ಹೇಳೋಕ್ಕೂ ಆಗದೆ, ಇರೋಕ್ಕೂ ಆಗದೆ ಜೀವನ ಪೂರ್ತಿ ಆ ನೋವನ್ನು ಅನುಭವಿಸ್ತಾನೂ ಇರ್ತಾರೆ. ಯಾರ ಜೀವನದ ಬಗ್ಗೆನೂ ಪೂರ್ತಿ ತಿಳಿಯದೆ ಹಾಗೆ ಹೀಗೆ ಅಂತೆ ಕಂತೆಗಳನ್ನು ನೀವೇ ಸೃಷ್ಟಿಸಬೇಡಿ.
ನಿಮ್ಮಿಂದ ಅವ್ರ ಜೀವನದಲ್ಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಅವರನ್ನು ಅವರಷ್ಟಕ್ಕೆ ನೆಮ್ಮದಿಯಿಂದ ಬದುಕಲು ಬಿಡಿ. ಆದದ್ದು ಕಪ್ಪು ಚುಕ್ಕೆ ಅಲ್ಲ, ಆದದ್ದು ಪರಿಗಣನೆ ಇಲ್ಲದ ಸಂಬಂಧಗಳೊಂದಿಗಿನ ಕೊನೆ ಅಷ್ಟೆ.